ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶಿ ಬೈ ತೇಜ್. ಇವತ್ತು ನೋಡಿ, ಈ ಯಾನ್ ಫುಲ್ ನಾಟೆಡ್ ಆಗಿಬಿಟ್ಟಿದೆ. ಸೊ ಅರ್ಧ ನಾನು ನಾಟ್ಸ್ನ ತೆಗ್ದಾದ್ಮೇಲೆ ನನಗೆ ಅನ್ನಿಸ್ತು ಇದ್ರೊಂದು ವಿಡಿಯೋ ಮಾಡಿ ಈ ಥರನೂ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಏನಾಯಿತು ಅಂತಂದರೆ, ಈ ಥರ ಕೆಲವೊಂದೊಂದು ಸರಿ ನಮಗೆ ಬಿಡಿ ಯಾನ್ಸ್ ಸಿಗುತ್ತೆ. ಅಂದರೆ ಅವರು ರೋಲ್ ಮಾಡಿರಲ್ಲ, ಹಾಗೆ ನಮಗೆ ಕೊಟ್ಟಿರ್ತಾರೆ. ಐ ವಿಲ್ ಶೋ ಯು. ಈ ಥರ ಇರುತ್ತೆ. ಸೊ ಇದು ನಾವು ಬಿಡಿಸೋವಾಗ್ಲೇ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇದನ್ನ ಈ ಥರ ಓಪನ್ ಮಾಡ್ಕೋಬೇಕು. ಫಸ್ಟ್ ಈ ಥರ ಓಪನ್ ಮಾಡಿ ನೀಟಾಗಿ ಎಲ್ಲಿ ಇದು ಪಾರ್ಟ್ ಆಗಿದೆ ಅಂತ ನೋಡ್ಕೋಬೇಕು. ಸಿ, ಎಸ್, ಇಲ್ಲಿಂದ ಯು ಹ್ಯಾವ್ ಟು ಜಸ್ಟ್ ಡೂ ದಿಸ್ ಒನ್ಸ್ ಆ್ಯಂಡ್ ದೆನ್ ದಿಸ್. ಆಮೇಲೆ ಇಲ್ಲಿ ಈ ಥರ ಥ್ರೆಡ್ಡಲ್ಲಿ ನಾಟ್ ಹಾಕಿರ್ತಾರೆ. ಸೊ ಆ ನಾಟ್ನ ಬಿಡಿಸ್ಕೋಬೇಕು. ಮತ್ತು ಇಲ್ಲೂ ಇರುತ್ತೆ ನಾಟ್, ನೋಡಿ ಈ ಥರ ನಾಟ್ನ ಬಿಡಿಸ್ಕೋಬೇಕು. ಆಮೇಲೆ ಎಂಡಲ್ಲಿದೆ ಅಂದರೆ ಎಡ್ಜಲ್ಲಿ ಸಿಗುತ್ತಲ್ಲ ನಿಮಗೆ, ಆ ಎಡ್ಜಿಂದ ಯು ಹ್ಯಾವ್ ಟು ಸ್ಟಾರ್ಟ್. ಈ ಥರ ನೋಡ್ಕೊಂಡು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇದು ರೋಲ್ ಮಾಡಿ ಹೀಗೆ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ನಾಟ್ ಆಗಿಬಿಡುತ್ತೆ. ಇದೇ ಥರ ಇಟ್ಕೊಂಡು ನಾವೇನಾದರೂ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದು ನಾಟ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಬೆಟರ್ ನೀವು ಈ ಥರ ರೋಲ್ ಮಾಡಿಕೊಂಡು, ಅಥವಾ ಒಂದು ಪೆನ್ಸಿಲ್ ಯಾವುದಾದ್ರೂ ಇಟ್ಕೊಂಡು ಪೆನ್ಸಿಲ್ಗೆ ರೋಲ್ ಮಾಡಿಕೊಂಡ್ರೆ ದಟ್ ವಿಲ್ ಬಿ ಈಸಿ, ನೀಟಾಗಿ. ಆ್ಯಂಡ್ ಅದರದ್ದೇ ಮಷೀನ್ ಸಿಗುತ್ತೆ. ಸೊ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಬೇಡ ಅನ್ಸುತ್ತೆ. ಇಟ್ಸ್ ಅಂದರೆ ನಾಟ್ ವರ್ತ್. ಸುಮ್ಮನೆ ನೀವು ಕೈಯಲ್ಲೇ ಮಾಡೋದನ್ನ ಮಷೀನ್ ತೊಗೊಂಡು ಮಾಡೋದು ಬೇಡ ಅಂತ ನನಗನ್ಸುತ್ತೆ. ಬಿಕಾಸ್ ನಾನು ಹಾಗೆ ಮಾಡ್ತೀನಿ. ಸೊ ಇದನ್ನು ಈ ಥರ ನೀಟಾಗಿ ಬಿಡಿಸ್ಕೊಂಡು ಆಮೇಲೆ ಎಲ್ಲಿ ಇದು ಎಂಡ್ ಇದೆ ಆ ಎಂಡನ್ನು ನೋಡ್ಕೊಂಡು ಅಲ್ಲಿಂದ ಯು ಹ್ಯಾವ್ ಟು ಸ್ಟಾರ್ಟ್ ರೋಲಿಂಗ್. ಇಲ್ಲ ಅಂದರೆ ಯು ವಿಲ್ ಎಂಡ್ ಅಪ್ ಗೆಟಿಂಗ್ ಇಟ್ ನಾಟೆಡ್ ಲೈಕ್ ದಿಸ್. ಸೊ ಇದನ್ನು ಇವಾಗ ಸದ್ಯ ನಾನು ಮಾಡಲ್ಲ, ಅದನ್ನು ಹಾಗೆ ಇಡ್ತೀನಿ. ಈಗ ನಾನು ಆಲ್ರೆಡಿ ತೆಗೆದುಬಿಟ್ಟಿದ್ದೀನಿ. ಸೊ ಬೆಟರ್ ನಾನು ಇದನ್ನ ಮಾಡಿದ್ರೆ ಒಳ್ಳೆಯದು ರೋಲು. ಇಲ್ಲಾಂದರೆ ಆಮೇಲೆ ಮತ್ತೆ ನಾಟ್ ಆಗಿಬಿಡುತ್ತೆ, ಕಷ್ಟ ಆಗುತ್ತೆ. ಇವಾಗ ಇದು ಆಲ್ರೆಡಿ ನಾಟ್ ಆಗಿಬಿಟ್ಟಿದೆ. ಸೊ ಇದನ್ನು ಹೇಗೆ ಬಿಡಿಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ಥರ ರೋಲ್ ಮಾಡ್ಕೋತಾ ಹೋಗಬೇಕು. ಆಮೇಲೆ ಇನ್ ಬಿಟ್ವೀನ್ ಇಲ್ಲಿ ಸೇರ್ಕೊಬಿಟ್ಟಿದೆ, ಇದು ಎಲ್ಲಿಂದ ಸೇರಿದೆ ಅನ್ನೋದನ್ನು ನೋಡ್ಕೋಬೇಕು. ಆ್ಯಕ್ಚುಲಿ ಬಿಫೋರ್ ಆಲ್ಸೋ ನಂದು ಇದೇ ಥರ ಒಂದು ತಿನ್ ಥ್ರೆಡ್ ನಾಟೆಡ್ ಆಗಿಬಿಟ್ಟಿತ್ತು, ತಿನ್ ಯಾನ್. ಸೊ ಅದನ್ನು ಬಿಡಿಸೋದಕ್ಕೆ ತುಂಬ ಕಷ್ಟ ಆಯಿತು, ಕಂಪ್ಲೀಟ್ ನಾಟ್ ಆಗಿಬಿಟ್ಟಿತ್ತು. ನಾನು ಅದನ್ನ ಶೂಟಿಗೆ ತೊಗೊಂಡು ಹೋಗಿ ನನ್ನ ಹೇರ್ ಡ್ರೆಸ್ಸರ್ ರೇಖಾ ಅಕ್ಕ ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನನ್ನ ತಂಗಿ ಚೈತನ್ಯ ಹೆಲ್ಪ್ ಮಾಡಿದ್ಲು. ಸೊ ನಾನು ಅವರಿಬ್ರಿಗೂ ಪೌಚಸ್ ಮಾಡಿ ಗಿಫ್ಟ್ ಮಾಡಿದೆ. ಅವರಿಬ್ಬರಿಗೆ ಅಂತಲೇ ಪೌಚಸ್ ಮಾಡಿಬಿಟ್ಟು ಅದನ್ನು ನಾನು ಅವ್ರಿಗೆ ಗಿಫ್ಟ್ ಮಾಡಿದೆ. ಬಿಕಾಸ್ ದೇ ಹೆಲ್ಪ್ ಮಿ ಅ ಲಾಟ್ ನಾಟ್ಸ್ನ ತೆಗೆಯೋದಕ್ಕೆ. ಸೊ ಇನ್ನೊಂದು ಅದೇ ಥರ ನಾಟ್ ಆಗಿತ್ತು, ಬಟ್ ಐ ಕುಡ್ ನಾಟ್ ರಿಮೂವ್ ದ ನಾಟ್ಸ್. ಅದನ್ನು ಐ ಹ್ಯಾಡ್ ಟು ಥ್ರೋ ದಟ್ ಯಾನ್. ಸೊ ಆ ಥರ ಪ್ರಾಬ್ಲಮ್ಸ್ ಆಗಿಬಿಡತ್ತೆ. ಸೊ ಬೆಟರ್ ನೀವು ನಾಟ್ ರಿಮೂವ್ ಮಾಡುವಾಗ ನೋಡಿ ಈ ಥರ ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕು. ಇದು ಅಷ್ಟೇ, ತುಂಬ ನೀವು ಅತಿಯಾಗಿ ಹಿಂಗೆ ಪುಲ್ ಮಾಡಿದ್ರೂ ಅಷ್ಟೇ ಫುಲ್ ನಾಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಯು ಹ್ಯಾವ್ ಟು ಪುಲ್. ಅಲ್ಲಿ ಒಂದು ಪಾಯಿಂಟಲ್ಲಿ ವಿಲ್ ಸ್ಟಾಪ್. ಆವಾಗ ಯು ಹ್ಯಾವ್ ಟು ಅಗೇನ್ ಟ್ರೈ ಟು ಡಿಟ್ಯಾಂಗಲ್ ಇಟ್. ಸಿ, ಶುಡ್ ಬಿ ವೆರಿ ಕೇರ್ಫುಲ್. ಇಲ್ಲಾಂದರೆ ಯಾನ್ ಹಾಳಾಗೋ ಚಾನ್ಸಸ್ ಇರುತ್ತೆ, ಅಥವಾ ತೀರಾ ನಾಟ್ ಆಗಿಬಿಟ್ರೆ ಮತ್ತೆ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ನಿಮ್ಮ ಜೊತೆ ಇನ್ನೊಬ್ರು ಹೆಲ್ಪ್ ಮಾಡೋದಕ್ಕಿದ್ರೆ ಇನ್ನೊಂದು ಸ್ವಲ್ಪ ಈಸಿಯಾಗಿ ಆಗುತ್ತೆ. ಸಮ್ಟೈಮ್ಸ್ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಇದು ಹೇಗೆ ಮಾಡೋದು ಅಂತ, ಇಟ್ಸ್ ಬೆಟರ್ ಯು ಕೀಪ್ ದೆಮ್ ಅವೇ ಓನ್ಲಿ. ಆಮೇಲೆ ಅವ್ರನ್ನ ಸೇರಿಸ್ಕೊಂಡು ಮತ್ತೆ ಇನ್ನೂ ಕಷ್ಟ ಆಗ್ಬಿಡುತ್ತೆ, ಇನ್ನೂ ನಾಟ್ಸ್ ಆಗ್ಬಿಡುತ್ತೆ. ಸೊ ಇಫ್ ಯು ಡೂಯಿಂಗ್ ಇಟ್ ಅಲೋನ್, ಒಬ್ಬರೇ ಮಾಡಿ. ಯಾರಾದರೂ ಗೊತ್ತಿರೋರು ಇದ್ದರೆ, ಅಂದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರೋರು, ನಾಟ್ಸ್ನ ಹೇಗೆ ಬಿಡಿಸೋದು ಅಂತ ಅನ್ನೋರಾದರೆ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರೆ ಇನ್ನೂ ಬೇಗ ಈಸಿ ಆಗುತ್ತೆ. ಸಿ, ಈ ಥರ ತೆಕ್ಕೋತಾ ಬರಬೇಕು. ಎಸ್,
ಇಲ್ಲಿಗೆ ಸ್ಟಾಪ್ ಆಯಿತು. ಸೊ ಇವಾಗ ಅದು ಎಲ್ಲಿ ನಾಟ್ ಆಗಿದೆ ಅಂತ ನೋಡಬೇಕು. ಇಲ್ಲಿ ಸಿಕ್ಕಾಕೊಂಡಿದೆ. ಓಕೆ, ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಫಸ್ಟ್ ರೋಲ್ ಮಾಡ್ಕೊಬಿಡ್ತೀನಿ ಇದನ್ನು. ನೀವು ಈ ಥರ ರೋಲ್ ಮಾಡೋದಕ್ಕಿಂತ ಒಂದು ಪೆನ್ಸಿಲ್ ಇಟ್ಕೊಂಡು ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಪೆನ್ಸಿಲಿಗೆ ಸುತ್ಕೊಂಡು ಹೋದರೆ ನಾನು ಟಿ ವಿ ನೋಡ್ತಾ ಶೋಸ್ ನೋಡ್ಕೊಂಡು ಮಾಡ್ತಾಯಿದ್ದೆ. ಆವಾಗ ನನಗನ್ನಿಸ್ತು ಈ ಥರ ಟ್ಯಾಂಗಲ್ ಆದಾಗ ಹೇಗೆ ಬಿಡಿಸ್ಬೇಕು ಅಂತ ನಿಮಗೆ ತೋರಿಸ್ಬೇಕು ಅಂತ. ಸೊ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯು ಶುಡಂಟ್ ಪ್ಯಾನಿಕ್ ಅಷ್ಟೇ. ನಂದು ಫುಲ್ ನಾಟ್ ಆಗಿರೋ ಯಾನ್ ಇದೆ ಇನ್ನೂ ನನ್ನ ಹತ್ರ. ಐ ವಿಲ್ ಶೋ ಯು. ಅದು ಎಷ್ಟು ಕಷ್ಟ ಇದೆ ಬಿಡಿಸೋದು. ಅದು ಕಂಪ್ಲೀಟ್ ಇಟ್ ಈಸ್ ರ್ಯೂನ್ಡ್. ಐ ಡೋಂಟ್ ಥಿಂಕ್ ಸೊ ನಾನು ಆ ಯಾನ್ನ ಮತ್ತೆ ರಿಕವರ್ ಮಾಡೋಕ್ಕಾಗತ್ತೆ ಅಂತ. ಬಿಕಾಸ್ ಇಟ್ಸ್ ಫುಲ್ಲಿ ನಾಟೆಡ್. ಇಟ್ಸ್ ಫುಲ್ಲಿ ಫಿಲ್ಡ್ ವಿತ್ ನಾಟ್ಸ್. ನಾನು ಆದಷ್ಟು ಕಟ್ ಮಾಡ್ದೇ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಯಾನ್ನ. ಇಲ್ಲಾಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಫುಲ್ ನಾಟ್ ಆಗಿಬಿಟ್ಟಿರುತ್ತೆ, ಯು ವಿಲ್ ಹ್ಯಾವ್ ಟು ಕಟ್ ಇಟ್. ಬಟ್ ನಾನು ಆದಷ್ಟು ಕಟ್ ಮಾಡ್ದೇ ಅದನ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಸಿ ಲೈಕ್ ದಿಸ್. ಈ ಥರ ನೀವು ಬಿಡಿಸ್ಬೇಕು. ಅದು ಒಂದ್ಸಲಿ ಸ್ಟಕ್ ಆದಾಗ ಯು ಹ್ಯಾವ್ ಟು ರಿಮೂವ್ ಇಟ್ ನೀಟ್ಲಿ. ಆವಾಗ ಯು ವಿಲ್ ನೋ ಎಲ್ಲಿ ಸ್ಟಕ್ ಆಗಿದೆ ಅಂತ. This is going to take a while. See my God. Oops. This can even be converted as a game. ಯಾರಿಗಾದ್ರೂ ಟಾಸ್ಕ್ ಥರ ಕೊಟ್ಬಿಡ್ಬೋದು ಇದನ್ನ.
You're almost done, I guess. Line ಇದೆ. ನಾನು ಆ್ಯಕ್ಚುಲಿ ಇದನ್ನ ಈ ಥರ ಪಾರ್ಟ್ ಮಾಡುವಾಗ, ಅಂದರೆ ಇದನ್ನ ಈ ರೀತಿ ಪಾರ್ಟ್ ಮಾಡೋವಾಗ ನನಗೆ ಗೊತ್ತಾಗಿಲ್ಲ, ಸ್ವಲ್ಪ ಕನ್ಫ್ಯೂಸ್ಡ್ ಆಗಿಬಿಟ್ಟೆ. ಅದಕ್ಕೆ ಇಷ್ಟು ಪ್ರಾಬ್ಲಮ್ ಆಗಿದ್ದು. ನಾನು ಅದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದಿದ್ರೆ ಇಷ್ಟೊಂದು ನಾಟ್ಸ್ ಆಗ್ತಾ ಇರಲಿಲ್ಲ, ಇಷ್ಟು ತೊಂದರೆ ಆಗ್ತಿರ್ಲಿಲ್ಲ. ನೀಟಾಗಿ ನಾನು ಮಾಡ್ಕೋಬೋದಿತ್ತು ರೋಲ್ನ. ಒಂದ್ಸರಿ ಲಾಸ್ಟಲ್ಲಿ ನಾನು ನಿಮಗೆ ರೋಲ್ ಮಾಡಿ ತೋರಿಸ್ತೀನಿ, ಹೇಗೆ ನೀವು ಓಪನ್ ಮಾಡಿದ ತಕ್ಷಣ ಅದನ್ನು ಹೇಗೆ ರೋಲ್ ಮಾಡಬೇಕು ಕೇರ್ಫುಲ್ಲಾಗಿ ಅಂತ. ಸೊ ಇದು ಎಂಟ್ಯಾಂಗಲ್ ಆಲ್ರೆಡಿ ಆಗಿಬಿಟ್ಟಿದೆ, ಸೊ ಇದನ್ನು ಬಿಡಿಸ್ತಾ ಇದ್ದೀನಿ. ನೋಡಿ, ಇದಿಲ್ಲಿ ಸ್ಟಕ್ ಆಗಿದೆ. ನಿಧಾನಕ್ಕೆ ಆ ಲೂಪ್ಸಿಂದ ನೀವು ಹೊರಗೆ ತೆಗಿಬೇಕು. ದಿಸ್ ಬಾಲ್ ಲೈಕ್ ದಿಸ್. See, it is stuck here. It's a big headache. ತುಂಬ ಪೇಷನ್ಸ್ ಬೇಕು.
ಇಲ್ಲಿ ನೋಡಿ, ಇದು ದಿ ಅದರ್ ಎಡ್ಜ್. ಈ ಕಡೆ ಎಡ್ಜ್ ಒಂದು, ಮತ್ತು ಇದು ಇನ್ನೊಂದು ಎಡ್ಜ್. ಈ ಕಡೆ ಎಡ್ಜಿಂದನೂ ಬೇಕಾದ್ರೆ ಮಾಡ್ಬೋದು. ಒನ್ಸ್ ಯು ಫೈಂಡ್ ಔಟ್ ಬೋತ್ ದಿ ಎಡ್ಜಸ್, ನೀವು ಎರಡು ಕಡೆಯಿಂದ ಮಾಡ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ಎರಡನ್ನೂ ಒಂದೇ ರೋಲ್ ಮಾಡ್ಕೋಬೋದು. ಆಗಲೇ ಹೇಳಿದೆ ವಿರ್ ಆಲ್ಮೋಸ್ಟ್ ಡನ್ ಅಂತ. ಮೈ ಗಾಡ್, ಇಟ್ಸ್ ಟೇಕಿಂಗ್ ಸೋ ಮಚ್ ಟೈಮ್. ಈ ಯಾನ್ಸ್ ಹೇಗೆ ನಾಟ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಸರಿ ನಾಟ್ ಆಗಿಬಿಟ್ರೆ ಇಟ್ಸ್ ಸಚ್ ಅ ಹೆಕ್ಟಿಕ್ ವರ್ಕ್ ಟು ರಿಮೂವ್ ದ ನಾಟ್ಸ್. ಡಿಟ್ಯಾಂಗಲ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. As the sun, as silly as fun, as cool as a tree, as scary as the sea, as hot as fire. ಇದು ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಡತ್ತೆ ನನಗೆ. ಆ್ಯಂಡ್ ಇದೇ ಅರ್ಧ ಟೈಮ್ನ ಅರ್ಧ ಟೈಮ್ ನನಗಿದ್ರೆ ವೇಸ್ಟ್ ಮಾಡಿಬಿಡತ್ತೆ. ನೋಡಿ ಎಷ್ಟು ಕಷ್ಟ ಅಂತ. ಒಂದ್ಸಲಿ ಅದೇನಾದರೂ ಈ ಥರ ಆಗಿಬಿಟ್ರೆ ಬಿಡಿಸೋದು ಸಿಕ್ಕಾಬಿಡೆ ಕಷ್ಟ. ದಿಸ್ ಯಾನ್ ಈಸ್ ಅಟ್ಲೀಸ್ಟ್ ಓಕೆ. ನಾನು ನಿಮ್ಗೊಂದು ತೋರಿಸ್ತೀನಿ ಆಲ್ರೆಡಿ ನಾನು ನಾಟ್ ಆಗಿರೋ ಯಾನ್ನ. ಮೈ ಗಾಡ್, ಕಾಟನ್ ಯಾನ್ ಅದು ನಾಟ್ ಆಗಿರೋದು. ಇಟ್ಸ್ ವೆರಿ ಟಫ್.
ಓಕೆ, ಆಲ್ಮೋಸ್ಟ್. ಈ ಥರ ಬಿಡಿಸ್ಕೋತಾ ಬರಬೇಕು ನೋಡಿ. ಈ ಥರ ನೀವು ಇದನ್ನ ಲೂಸ್ ಮಾಡ್ಕೋತಾ ಬಂದರೆ ಈಸಿ ಆಗುತ್ತೆ. ಸ್ವಲ್ಪ ಎಂಡಲ್ಲಿರುವಾಗ ಒಂದು ಸ್ವಲ್ಪ ಈಸಿನೇ ಬಿಡಿಸ್ಕೊಳ್ಳೋದು, ಮಧ್ಯದಲ್ಲಿರುವಾಗ ಒಂಚೂರು ಕಷ್ಟ, ಸ್ವಲ್ಪ ಜಾಸ್ತಿ ಯಾನ್ಸ್ ಇರುವಾಗ ಕಷ್ಟ, ಕಡಿಮೆ ಇರುವಾಗ ಯು ಕ್ಯಾನ್ ಈಸಿಲಿ ಲೂಸನ್ ದೆಮ್. ನೋಡಿ ಎಷ್ಟು ನೋಟ್ ಆಗಿದೆ ಅಂತ. ಮೈ ಗಾಡ್. ನೋಡಿ ಇಲ್ಲೊಂದು ದೊಡ್ಡ ನಾಟ್ ಆಗಿಬಿಟ್ಟಿದೆ. ಎಸ್, ಇದು ಈ ಯಾನ್ ಆಗಿದ್ದಕ್ಕೆ ಇಷ್ಟು ಈಸಿಯಾಗಿ ಬರ್ತಾ ಇದೆ ನಾಟ್ಸ್. ಬೇರೆ ಯಾನ್ ಆದರೆ ಫುಲ್ಲು ಥಿನ್ ನಾಟ್ ಆಗಿಬಿಟ್ಟಿರುತ್ತೆ, ಅದನ್ನು ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಸಿನ್ಸ್ ಇಟ್ ಈಸ್ ದಿಸ್ ಯಾನ್, ದಿಸ್ ಇಸ್ ಕ್ವೈಟ್ ಗೆಟಿಂಗ್ ಈಸಿ ಟು ರಿಮೂವ್ ಆಲ್ ದ ನಾಟ್ಸ್ ಆ್ಯಂಡ್ ಡಿಟ್ಯಾಂಗಲ್ ದಿಸ್. ಇಲ್ಲ ಅಂದರೆ ಇಟ್ ವಿಲ್ ಬಿಕಮ್ ಟೂ ಟಫ್. ಇದಷ್ಟು ಈಸಿಯಾಗಿ ನಾಟ್ ಆಗ್ತಾ ಇಲ್ಲ, ಗಟ್ಟಿ ಥಿನ್ ನಾಟ್ಸ್ ಆಗ್ತಾ ಇಲ್ಲ ಇದರಲ್ಲಿ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಬಿಡಿಸೋದಕ್ಕೆ. ಸಿ ಎಸ್, ವಿ ಡನ್. ಹೇ ಫೈನಲಿ. ನೋಡಿ ಇಲ್ಲೇ ಒಂದು ನಾಟ್ ಆಗ್ಬಿಡೆ. ಫೈನಲಿ ನಾಟ್ಸ್ ಎಲ್ಲ ಬಿಡಿಸಾಯಿತು. ಸೊ ರೋಲ್ ಇಸ್ ರೆಡಿ. ದಿಸ್ ರೋಲ್ ಇಸ್ ರೆಡಿ ಟು ವಾಕ್ ವಿತ್. ಈಗ
ಇದರಲ್ಲಿ ಈಗ ಹೊಸ ಫ್ರೆಶ್ ರೋಲಲ್ಲಿ ನೀವು ಅಂದರೆ ಫ್ರೆಶ್ ಯಾನಲ್ಲಿ ನೀವು ಹೇಗೆ ರೋಲ್ ಮಾಡ್ಬೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಈ ಥರ ಚೇರ್ ತೊಗೊಂಡು ನಮ್ಮ ಮನೇಲಿರೋ ಚೇರ್ನ ತೊಗೊತೀನಿ. ಇಲ್ಲೇನು ಥ್ರೆಡ್ಸ್ ಇದೆ ಇದನ್ನು ಕಟ್ ಮಾಡ್ತೀನಿ. ಎಕ್ಸ್ಟ್ರಾ ಥ್ರೆಡ್ಸ್ ಅವರು ಅದನ್ನು ಸೆಕ್ಯೂರ್ ಮಾಡೋದಕ್ಕೆ ಹಾಕಿರ್ತಾರೆ ಥ್ರೆಡ್ಸು. ಆ ಥ್ರೆಡ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನು ಇದ್ರ ಮೇಲೆ ಹಾಕ್ತೀನಿ. ಈ ಥರ ಹಾಕಿ ಐ ಫೈಂಡ್ ದಿ ಎಡ್ಜ್. ಸೊ ಇದರಿಂದ ಈಸಿಯಾಗಿ ನಿಮಗೆ ಥ್ರೆಡ್ ಸಿಗ್ತಾ ಹೋಗುತ್ತೆ. ಸೊ ನೀವು ಈಸಿಯಾಗಿ ರೋಲ್ ಮಾಡ್ಕೋತಾ ಹೋಗ್ಬೋದು. ಸೊ ಈ ಥರ ಒಂದು ಚೇರ್ ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ಗೆ ನೀವು ಅದನ್ನು ಹಾಕಿದ್ರೆ ನೀವು ಈ ಥರ ನಿಮ್ಗೆ ಸಿಗ್ತಾ ಇರುತ್ತೆ ಅದು ಥ್ರೆಡ್, ನೀವು ನೀಟಾಗಿ ರೋಲ್ ಮಾಡ್ಕೋತಾ ಹೋಗ್ಬೋದು. ನೀವೊಂದು ಪೆನ್ಸಿಲ್ ಇಟ್ಕೊಂಡು ಸುತ್ತಿದ್ರೆ ನೋಡಿ ಈ ಥರ ನೀಟಾಗಿ ಬರುತ್ತೆ. ಸೊ ಇದು ವಿತೌಟ್ ಪೆನ್ಸಿಲ್ ನಾನು ಸುತ್ತಿರೋದು, ಇದು ವಿತ್ ಪೆನ್ಸಿಲ್ ಸುತ್ತಿರೋದು. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ ಫುಲ್ ಕಂಪ್ಲೀಟ್ ನಾಟ್ ಆಗಿಬಿಟ್ಟಿತ್ತು, ಅದನ್ನ ಬಿಡಿಸೋದಕ್ಕೆ ಆಗಿಲ್ಲ ಅಂತ. ಇದೇ ಆ ಯಾನ್. ಇಟ್ ವೆಂಟ್ ಟು ವೇಸ್ಟ್. ಇದು ಫುಲ್ ನಾಟ್ ಆಗಿದೆ, ಇದು ಬಿಡಿಸೋದಕ್ಕೆ ಆಗೋದೇ ಇಲ್ಲ. ಇಫ್ ಇನ್ ಕೇಸ್ ಯಾವತ್ತಾದರೂ ನಾನು ಕೂತ್ಕೊಂಡು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನ ನಾನು ವಿಡಿಯೋ ಮಾಡ್ತೀನಿ, ಹೇಗೆ ಬಿಡಿಸೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಬಟ್ ಇದು ತುಂಬ ತುಂಬ ಕಷ್ಟ ಇದೆ ಇದನ್ನ ಬಿಡಿಸೋದಕ್ಕೆ. ಯು ನೀಡ್ ಅವರ್ಸ್ ಟುಗೆದರ್ ಇದನ್ನು ಬಿಡಿಸ್ಬೇಕು ಅಂದರೆ. ಸೊ ಇಫ್ ಐ ಎವರ್ ಗೋಯಿಂಗ್ ಟು ಟ್ರೈ ಟು detangle this, I'm definitely going to make a video and show you all. I hope this video was helpful to you. ನೆಕ್ಸ್ಟ್ ಮತ್ತೆ ಇದೇ ಥರ ಯಾವುದಾದ್ರೂ ವಿಡಿಯೋ ಬೇಕಿದ್ರೆ, ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಿದ್ರೆ ನನಗೆ ನೀವು ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ಮಾಡ್ತೀನಿ. ಹಾಗೆ ಫಾರ್ ನೆಕ್ಸ್ಟ್ ಟ್ಯುಟೋರಿಯಲ್ ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.